ಹಣ ಗಳಿಸಿದ್ರೆ ಎಲ್ಲ ಗಳಿಸ್ದಂಗಾಗಲ್ಲ, ಪ್ರೀತಿ ಗಳಿಸಿದ್ರೆ ಎಲ್ಲ ಗಳಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಅದು ಯೋಗಣ್ಣ ಅಂತ ನಾನು ಹೇಳ್ತೀನಿ. ಯಾವ ಜಾತಿ ಮತ ಭಕ್ತ ಮೇಲು ಕೀಳು ಅಂತಿಲ್ಲ, ನಿಜವಾದ ಸೇವಾ ಕ್ಷೇತ್ರ ಅಂತಂದ್ರೆ ಅದು ವೈದ್ಯಕೀಯ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಥಮ ಬಾರಿಗೆ ಆರಾಧ್ಯ ಗುರುವರನ್ನ ಆರಾಧ್ಯ ದೇವತೆಯನ್ನು ಹೃದಯ ಕಮಲದಲ್ಲಿ ಸ್ಮರಿಸಿಕೊಳ್ತಾ ನನ್ನ ಆರಾಧ್ಯ ಗುರುವರಿಯಲ್ಲಿ ಐಕ್ಯ ಮರಿದೇವ ಶಿವಯೋಗಿ ಮಹಾಸ್ವಾಮಿಗಳನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಳ್ತಾ ನಮ್ಮೆಲ್ಲರ ಆಶ್ರಯದಾತೆ ಜ್ಞಾನದಾತೆ ಭಾರತ ಬಗ್ಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ, ಸುಯೋಗ ಆಸ್ಪತ್ರೆ ನಾನು ನೋಡಿರಲಿಲ್ಲ. ಈ ಸಂದರ್ಭದಲ್ಲಿ ಬರಲಿಕ್ಕೆ ಅವಕಾಶ ಆಯಿತು. ಅದು ಏನು ವಿಶ್ವ ಹೃದಯ ದಿನಾಚರಣೆ ದಿನ. ಈ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಮಾಡಿದಂಥ ಹಿರಿಯ ಹೃದಯ ಶಾಸ್ತ್ರ ತಜ್ಞರು, ಸರಳತೆ ಸಜ್ಜನಿಕೆಯಾದಂಥ ಡಾಕ್ಟರ್ ಸಿ ಶ್ರೀನಿವಾಸ ಮೂರ್ತಿ ಅವರೇ, ಹಾಗೆ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿದಂಥ ಶಿವಯೋಗ ಆಸ್ಪತ್ರೆಯ ಸಂಸ್ಥಾಪಕರು ಅಧ್ಯಕ್ಷರು ಡಾಕ್ಟರ್ SP ಯೋಗಣ್ಣನವರೇ, ಈ ಕಾರ್ಯವನ್ನ ಮುಖ್ಯಸ್ಥರಾಗಿ ಹೃದಯಶಾಸ್ತ್ರ ಘಟಕದ ನೇತೃತ್ವವನ್ನು ವಹಿಸಿಕೊಂಡಂತ ಡಾಕ್ಟರ್ P ಜಯಕುಮಾರ್ ಅವರೇ, ಹಾಗೆ ಈ ಕಾರ್ಯಕ್ರಮದಲ್ಲಿ ಮಾತಾಡಿದಂತ ಕನ್ನಡಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದಂಥ MC ಪ್ರಸನ್ನಕುಮಾರ್ ಅವರೇ, ಶ್ರೀಮತಿ ಸುಧಾ ಯೋಗಣ್ಣನವರೇ, ಹಾಗೆ ಸುಯೋಗ್ ಯೋಗಣ್ಣನವರೇ ಮತ್ತು ಈ ವೇದಿಕೆ ಮೇಲಿರುವಂತೆ ಎಲ್ಲ ಗಣ್ಯರೇ, ಹಾಗೆ CD ಶ್ರೀನಿವಾಸ ಮೂರ್ತಿಯವರ ಶ್ರೀಮತಿಯವರೇ, ಮಾಧ್ಯಮದವರೇ, ಈ ಸುಯೋಗ ಆಸ್ಪತ್ರೆಗೆ ತುಂಬಾ ಸಲ ಕರೆದಿದ್ದು. ನನಗೀಗಾಗಲೇ ನನ್ನ ನವರಾತ್ರಿ ಉತ್ಸವ ಇರೋದ್ರಿಂದ ಬರ್ಲಿಕ್ಕಾಗಲ್ಲ. ಆದರೆ ಯೋಗಣ್ಣನ ಮಾತಿಗೆ ನಾನು ಇವತ್ತು ಬರಬೇಕಾಗಿತ್ತು. ನಾನು ಎಷ್ಟೋ ಸಲ ಹೇಳ್ತೀನಿ, ಹಣ ಗಳಿಸಿದ್ರೆ ಎಲ್ಲ ಗಳಿಸ್ದಂಗಾಗಲ್ಲ, ಪ್ರೀತಿ ಗಳಿಸಿದ್ರೆ ಎಲ್ಲ ಗಳಿಸ್ಬೋದು ಅನ್ನೋದಕ್ಕೆ ಉದಾಹರಣೆ ಅದು ಯೋಗಣ್ಣ ಅಂತ ನಾನು ಹೇಳ್ತೀನಿ. ಒಂದ್ ಕಡೆ 3 ಜನ ಕೂತಿರ್ತಾರೆ. ಆ 3 ಜನ ಕುಂತಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ನಡ್ಕೊಂಡು ಬರ್ತಾರೆ. ಯಾಕೋ 3 ಜನ ಕೂತಿದಾರಲ್ಲ, ಅವ್ರು ನಮ್ಮ ಮನೆಗೆ ಕರೆಯೋಣ ಅಂತ ಅನಿಸ್ತದೆ, ಅದು ಕರೆಯೋಣ ಅಂತ ಅಂತಾರೆ. ಅದಕ್ಕೆ ಅವ್ರು ಬಂದು ಮಾತಾಡಿಸ್ತಾರೆ, ಚೆನ್ನಾಗಿದೆ ಚೆನ್ನಾಗಿದೆ, ಸರಿ ನಮ್ಮ ಮನೆಗೆ ಬಂದು ಕಾಫಿ ಕುಡಿಬೋದಲ್ಲ, ಕುಡಿಬೋದು. ಅದರಲ್ಲಿ ಬನ್ನಿ ಅಂದಾಗ ಇಲ್ಲ, ನಾವು ಒಬ್ರು ಮಾತ್ರ ಬರ್ಲಿಕ್ಕೆ ಸಾಧ್ಯ ಅಂತ. ಸರಿ, ಯಾರಾದ್ರೂ ಹೆಸರುಗಳನ್ನ ಪರಿಚಯ ಮಾಡ್ಕೊಳ್ತಾರೆ. ಒಂದು ಕೀರ್ತಿ ಅಂತ, ಇನ್ನೊಂದು ಐಶ್ವರ್ಯ ಅಂತ, ಇನ್ನೊಂದು ಪ್ರೀತಿ ಅಂತ, ಲವ್ ಕೇಳ್ತಾರೆ. ಅದು ಕೀರ್ತಿ ಕರೆಯೋಣ ಅಂದಾಗ ಅವ್ರ ಹೆಂಡತಿ ಯೋಚನೆ ಮಾಡಿ ಹೇಳ್ತಾಳೆ, ಯಾವುದು ಬೇಡ, ನಾವು ಪ್ರೀತಿ ಕರೆಯೋಣ ಅಂತ. ಆ ಪ್ರೀತಿ ಕರೆದಾಗ ಹಾಗೆ ಐಶ್ವರ್ಯನೂ ಎದ್ದೇಳಿತು, ಹಾಗೆ ಕೀರ್ತಿನೂ ಎದ್ದು ಬರ್ತಾ ಇದ್ರು. ಅವ್ರು ಹೇಳಿದ್ರು, ನೀವು ಒಬ್ಬರೇ ಬರೋದು ಅಂತ ಅಂದ್ರಿ, ಆದ್ರೆ ಇವ್ರಿಬ್ರು ನಿಮ್ ಜೊತೆಲೆ ಬರ್ತಾ ಇದಾರಲ್ಲ ಅಂತ. ನೀವು ಇವ್ರಿಬ್ರಲ್ಲಿ ಒಬ್ರು ಕರೆದಿದ್ರೆ ಅವ್ರೊಬ್ಬರೇ ಬರ್ತಿದ್ರು, ಆದ್ರೆ ಪ್ರೀತಿ ಕರೆದಿದ್ದೀರಾ, ಅದಕ್ಕೆ ಅವೆರಡೂ ನಿಮ್ಮಿಂದನೇ ಗುಡಿಕೊಂಡು ಬರ್ತಾರೆ. ಅದಕ್ಕೆ ಉದಾಹರಣೆ ಯೋಗಣ್ಣ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಆ ಪ್ರೀತಿನ ಅವ್ರು ಕಟ್ಕೊಂಡು ಬಂದಿರೋದಕ್ಕೆ ಹೆಸರು ಐಶ್ವರ್ಯ ಇವತ್ತು ಸಿಕ್ಕಿದೆ ಅನ್ನೋದಕ್ಕೆ ಬೇರೆ ಇನ್ನೊಂದು ಉದಾಹರಣೆನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಅದು ಯೋಗಣ್ಣ ಆ ಪ್ರೀತಿ ಗಳಿಸಿರೋದಕ್ಕೆ ಇವತ್ತು ಐಶ್ವರ್ಯನೂ ಬಂತು, ಕೀರ್ತಿನೂ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಈ ಮಾತನ್ನು ಹೇಳಿದೆ. ಇವತ್ತು ವಿಶ್ವಕ್ಕೆ ಸೂರ್ಯ ಕೊಡ್ತಾ ಇರುವಂತ ಬೆಳಕಿದೆಯಲ್ಲ, ಅದೇನಾದ್ರೂ ನಿಂತು ಬಿಟ್ರೆ ವಿಶ್ವದಲ್ಲಿ
ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗಲೂ ಮನುಷ್ಯನಿಗೆ ರೆಸ್ಟ್ ಬೇಕಂತ ಹೇಳ್ತಾ ಇರ್ತೀವಿ, ಆದ್ರೆ ಸೂರ್ಯನಿಗೆ ರೆಸ್ಟ್ ಇಲ್ಲ, ಆದ್ರೆ ನಮ್ಮ ಹೃದಯಕ್ಕೆ ರೆಸ್ಟ್ ಇಲ್ಲ. ಹೇಗೆ ಸೂರ್ಯ ಈ ದೇಶ ಅಲ್ಲ ಇನ್ನೊಂದು ದೇಶದಲ್ಲಿ ಉದಯಿಸಲೇಬೇಕಾಗಿದೆಯೋ, ಹಾಗೆ ಈ ಹೃದಯದ ಬಡಿತ ಇದೆಯಲ್ಲ, ಆ ಬಡಿತದಲ್ಲಿ ಪಂಪ್ ಮಾಡುವ ಎಲ್ಲ ನಮ್ಮ ಅಂಗಾಂಗಗಳಿಗೆ ರಕ್ತವನ್ನ ಕೊಡ್ಬೇಕಂತಂದ್ರೆ ಹೃದಯ ಪಂಪ್ ಮಾಡಬೇಕು. ಅದರಲ್ಲಿ ಅದು ತಗೊಳ್ಳೋದು ಸ್ವಲ್ಪ ಭಾಗ ಮಾತ್ರ, ಮಿಕ್ಕಿದ್ದೆಲ್ಲ ಪರರಿಗೆ ಹಂಚೋದು ಇದೆಯಲ್ಲ, ಅದಕ್ಕೆ ಹೃದಯವಂತ ಅಂತ ಕರೆಯೋದು. ಯಾರನ್ನ ಯಾಕೆ ಹೃದಯವಂತರು ಅಂತ ಕರಿತೀವಿ ಅಂದ್ರೆ, ಈ ಹೃದಯ ಅಷ್ಟೆಲ್ಲ ಪಂಪ್ ಮಾಡಿದ ಬ್ಲಡ್ ನ ಸ್ವಲ್ಪ ಮಾತ್ರ ಬಳಸ್ಕೊಂಡು ಮಿಕ್ಕಿದ ಎಲ್ಲ ಅಂಗಾಂಗಗಳಿಗೆ ಕಳಿಸ್ಕೊಡ್ತಾ ಇದೆಯಲ್ಲ, ಅದಕ್ಕೆ ಯಾರಾದ್ರೂ ಒಬ್ರು ಕಳಿಸಿದ್ರೆ ತಾನೇ ತಿಂದೆ ಬೇರೆಯವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ತಾನು ಒಂದಿಷ್ಟು ತಿಂತಾನಲ್ಲ, ಅದಕ್ಕೆ ಅವ್ರು ಹೃದಯವಂತ ಅಂತ ಕರೀತಾರೆ. ಅದಕ್ಕೆ ಹೃದಯವಂತಿಕೆ ಅಂತ ಯಾಕೆ ಕರೀತಾರ, ಆ ಹೃದಯ ಬೇರೆ ಎಲ್ಲ ಅಂಗಾಂಗಗಳಿಗೂ ಸಹಾಯ ಮಾಡೋದು. ವೈದ್ಯಕೀಯ ಕ್ಷೇತ್ರ ಹೇಗೆ ಅಂತ ಅಂದ್ರೆ, ಒಬ್ಬ ಡಾಕ್ಟರ್ ದಾರಿಲಿ ನಡ್ಕೊಂಡು ಬರ್ಬೇಕಾದ್ರೆ ಯಾರೋ ಒಬ್ಬ ಕಳ್ಳ ಅವನ ಹತ್ರ ಇರುವಂತ ವಸ್ತುಗಳನ್ನೆಲ್ಲ ಕೇಳ್ತಾನೆ. ಆದ್ರೆ ಡಾಕ್ಟರ್ ಕೊಟ್ಬಿಡ್ತಾನೆ, ಯಾಕಪ್ಪ ಬೇಕು ತಗೋ ಅಂತ. ಒಂದ್ ಚೈನು, ವಾಚು, ಉಗ್ರ, ದುಡ್ಡು ಎಲ್ಲ ಕೊಟ್ಬಿಟ್ಟು, ಅಯ್ಯೋ ಇವ್ನು ಹೇಳ್ದಂಗೆ ಕೊಟ್ಬಿಟ್ಟಲ್ಲ ಅಂತೇಳಿ ಆ ಕಳ್ಳ ಏನ್ ಮಾಡ್ತಾನೆ ಅಂತಂದ್ರೆ, ಹಿಂದ್ಗಡೆಯಿಂದ ಬಂದು ಒಂದು ದೊಣ್ಣೆ ನೋಡ್ಬಿಟ್ಟು ಪ್ರಜ್ಞೆ ತಪ್ಪೋಗ್ತದೆ ಡಾಕ್ಟರ್ಗೆ. ಯಾರು ಕರ್ಕೊಂಡ್ಬಂದು ಡಾಕ್ಟರ್ನ ಹಾಸ್ಪಿಟಲ್ ಸೇರಿಸಿ ಹುಷಾರು ಮಾಡ್ತಾರೆ. ಆದ್ರೆ ಅವ್ರ ಪ್ರಜ್ಞೆ ಬಂತು, ಚೆನ್ನಾಗಾಗ್ತಾರೆ. ತಿರ್ಗಾ ಅದೇ ಡಾಕ್ಟರ್ ನಡ್ಕೊಂಡು ಬರ್ಬೇಕಾದ್ರೆ ಒಬ್ಬ ಅಪರಿಚಿತ ಬಂದು ಬಿದ್ದಿರ್ಬೇಕಾದ್ರೆ ಅವನ್ ನೋಡಿ ಡಾಕ್ಟರ್ ಕರ್ಕೊಂಡ್ಬಂದು ಅವನ ಹಾಸ್ಪಿಟಲ್ ಅಲ್ಲಿ ಉಪಚಾರವನ್ನು ಮಾಡಿ ಅವನ್ನೆಲ್ಲ ಯೋಗಕ್ಷೇಮವೆಲ್ಲ ಕೊಟ್ಟಾದ್ಮೇಲೆ ಯಾರು ಕರ್ಕೊಂಡ್ಬಂದವ್ರು ಪುಣ್ಯಾತ್ಮ ಅಂತ ನೋಡ್ತಾರೆ. ಆ ಡಾಕ್ಟರ್ ಬರ್ತಾರೆ ಅಲ್ಲಿಗೆ. ಬಂದಾಗ ಅವನ ಕಣ್ಣಲ್ಲಿ ಪೇಷಂಟ್ಗೆ 2 ಕಣ್ಣಲ್ಲಿ ನೀರು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ, ಅವತ್ತು ಎಲ್ಲ ನೀವೆಂತ ಪುಣ್ಯವಂತರು ಡಾಕ್ಟ್ರೆ ಅಂತ ಅವನು ಹೇಳಿದಂತ ಸಂದರ್ಭದಲ್ಲಿ ನನ್ನ ತಾಯಿ ಹೇಳ್ಕೊಟ್ಟಿರೋದು, ಪಾಪ ಪುಣ್ಯ ಗೊತ್ತಿಲ್ಲ, ಯಾರು ಬಿದ್ದಿದ್ದಾರೆ, ಯಾರು ನೊಂದಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸಹಾಯ ಮಾಡುವಂತ ಹೇಳ್ಕೊಟ್ಟಿರೋದು ಅಷ್ಟೇ. ನನಗೆ ಮಿಕ್ಕಿದ್ ಗೊತ್ತಿಲ್ಲ ಅಂತ ಆ ಡಾಕ್ಟರ್ ಹೇಳ್ತಾರೆ. ಯಾಕಪ್ಪ ಕೇಳಿದ್ರೆ ಅಂತಂದ್ರೆ, ಆ ಕಳ್ಳ ಏನು ಡಾಕ್ಟರ್ ತಲೆ ಹೊಡೆದು ಕಿತ್ಕೊಂಡು ಹೋಗಿದ್ನೋ, ಅದೇ ಕಳ್ಳ ದಾರಿ ತಪ್ಪಲ್ಲಿ ಪ್ರಜ್ಞೆ ತಪ್ಪು ಬಿದ್ದಿರ್ತಾನೆ, ಅದೇ ಕಳ್ಳನ್ ತಗೊಂಡ್ಬಂದು ಉಪಚಾರ ಮಾಡ್ತಾರಲ್ಲ, ಅದು ವೈದ್ಯಕೀಯ ವೃತ್ತಿ ಅಂತ ಹೇಳಿ. ವೈದ್ಯಕೀಯ ವೃತ್ತಿಗೆ ಯಾವ ಜಾತಿ, ಮತ, ಪಥ, ಮೇಲು ಕೀಲು ಅಂತಿಲ್ಲ. ನಿಜವಾದ ಸೇವಾ ಕ್ಷೇತ್ರ ಅಂತಂದ್ರೆ ಅದು ವೈದ್ಯಕೀಯ. ಯಾಕೆ ಇವತ್ತಿನ ದಿನಮಾನಗಳಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ದು ಶೋಷಣೆಯ ವೃತ್ತಿ ಅಲ್ಲ, ಪೋಷಣೆಯ ವೃತ್ತಿ. ಇದು ವೈದ್ಯಕೀಯ ಅನ್ನೋದು ಒಂದು ಧರ್ಮ. ಆ ಧರ್ಮದಲ್ಲಿ ಒಂದು ಕರ್ಮ ಮಾಡುವಂತ, ಈ ಧರ್ಮ ಮತ್ತು ಕರ್ಮವನ್ನ ಸರಿಯಾಗಿ ಮಾಡದೇ ಇದ್ರೆ ಅವ್ರನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಅವ್ರನ್ನ ಡಾಕ್ಟರ್ ಅಂತ ಹೇಳೋಕ್ಕಾಗೋದಿಲ್ಲ, ವೈದ್ಯರು ಅಂತ ಹೇಳೋಕ್ಕಾಗೋದಿಲ್ಲ. ವೈದ್ಯಕೀಯ ವೃತ್ತಿಯ ಅತ್ಯಂತ ಶ್ರೇಷ್ಠವಾದ ವೃತ್ತಿ. ಯಾಕೆ ಅಂತಂದ್ರೆ, ವೈದ್ಯೋ ನಾರಾಯಣ ಅಂತ ಕರೀತಾರೆ. ಆ ನಾರಾಯಣ ಅಂತ ಕರೆದಿದ್ ಯಾಕೆ ಅಂತಂದ್ರೆ, ಅಲ್ಲಿರೋ ನಾರಾಯಣನ ಸ್ವರೂಪದಲ್ಲಿ ನೊಂದು ಕಣ್ಣೀರಾಗ್ತಿರೋರಿಗೆ ನೀನ್ ಬದುಕ್ತೀಯ ಅಂತ ಆಶಾಜೀವವನ್ನು ಕೊಡ್ತಾರಲ್ಲ, ಆ ವೃತ್ತಿ ಯಾವ್ದಾದ್ರು ಇದ್ರೆ ಅದು ವೈದ್ಯಕೀಯ ವೃತ್ತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಮ್ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೆ ಒಂದ್ ಕಡೆ ಒಬ್ರು ದಾಸರು ಹೇಳ್ತಾರೆ, ಮಾನವ ಜನ್ಮ ಬಲು ದೊಡ್ಡದು, ಹಾಳು ಮಾಡಿ ಕೊಳ್ಳದಿರಿ ಹುಚ್ಚಪ್ಪ ಗಡಿರ ಅಂತ ಒಂದು ಮಾತು ಹೇಳ್ತಾರೆ. ಅದ್ರ ಉದ್ದೇಶ ಏನು ಅಂತಂದ್ರೆ, ಪ್ರತಿ ಅಂಗಾಂಗಗಳನ್ನೆಲ್ಲ ಭಗವಂತ ಕೊಟ್ಟಿದ್ದು. ಯಾರೋ ಒಬ್ರು ಗಿಫ್ಟ್ ಕೊಟ್ಟಿದ್ದನ್ನ, ಈಗ ನನ್ಗೆ ಪುಸ್ತಕ ಕೊಟ್ಟಿದ್ದಾರೆ, ಇದನ್ನ ತಗೊಂಡು ಜೋಪಾನ ನನ್ನ ಗ್ರಂಥಾಲಯದಲ್ಲಿ ಇಡ್ತೀನಿ, ನನಗೆ ಯೋಗಾನ ಕೊಟ್ಟವ್ರೆ ಅಂತ ಹೇಳಿ ಅದನ್ನ ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಈ ದೇಹವನ್ನ ಭಗವಂತ ಕೊಟ್ಟ ಗಿಫ್ಟ್ ಅನ್ನ ನಾವು ಹೆಂಗೆಂಗೋ ನೋಡ್ಕೊಳ್ತಾ ಇದೀವಲ್ಲ, ಹೆಂಗೆಂಗೋ ಕಾಲ ಕಳೀತಾ ಇದೀವಲ್ಲ, ಅದು ಬರಬಾರದು ಅನ್ನೋದಕ್ಕೋಸ್ಕರ ಮಾನವ ಜನ್ಮ ಬಲು ದೊಡ್ಡದು. ಇದು ಬಹಳ ದೊಡ್ಡ ಜನ್ಮವಾದದ್ದು. ಈ ಜನ್ಮದಲ್ಲಿರುವಂತಹ ಶರೀರವನ್ನ ಭಗವಂತ ಕೊಟ್ಟ ಕಣ್ಣುಗಳಾಗ್ಬೋದು, ಕಿಡ್ನಿ ಆಗ್ಬೋದು, ಪ್ರತಿ ಅಂಗಾಂಗಗಳನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿ ನೋಡ್ಕೋಬೇಕು. ವಾಪಸ್ ಹೋಗ್ಬೇಕಾದ್ರೆ, ನೋಡಪ್ಪ ನೀನ್ ಕೊಟ್ಟ ದೇಹವನ್ನೆಲ್ಲ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ಬಂದಿದ್ದೀನಿ ಅಂತ ಭಗವಂತನಿಗೆ ಹೇಳಕ್ಕೆ ಬೇಕಾಗ್ತದೆ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಏನಂತಂದ್ರೆ, ಇವತ್ತು ನಾನು ಬೇರೆ ಬೇರೆ ದೇಶಗಳಿಗೆ ನೋಡಿದಂತ ಸಂದರ್ಭದಲ್ಲಿ 28 ದೇಶಕ್ಕೆ ಹೋಗಿರ್ಬೋದು ನಾನು ಅಂದಾಜು ಮೇಲೆ. ಮೆಡಿಕಲ್ ಶಾಪ್ಗಳು ತುಂಬಾ ಕಡಿಮೆ ಇದೆ, ಅಲ್ಲಿ ಹಾಸ್ಪಿಟಲ್ಗಳು ತುಂಬಾ ಕಡಿಮೆ ಇದೆ. ಆದ್ರೆ ಭಾರತಕ್ಕೆ ಬಂದ ಮೇಲೆ ಒಂದೊಂದು ಏರಿಯಾದಲ್ಲೂ ಸಹ ಹಾಸ್ಪಿಟಲ್, ಮೆಡಿಕಲ್, ಇನ್ನೊಂದು ಮತ್ತೊಂದು ಜಾಸ್ತಿ ಕಾಣಿಸ್ತಾ ಇದ್ದಾರೆ. ಇದು ನಮಗೆ ಕಾಣಿಸಬಾರದು. ಇವತ್ತು ಏನಪ್ಪಾ ಅಂತಂದ್ರೆ, ಈ ದೇಶ ಆರೋಗ್ಯವಂತರಾಗಿ ಮಾಡ್ಬೇಕು. ನಾವು ಆರೋಗ್ಯವಂತರಾಗಿ ಇರಲೇಬೇಕು ಅಂತ ಅಂದ್ರೆ, ನಾವಿಲ್ಲಿ ಯೋಗಣ್ಣ ಬರೆದಿದ್ದಾರೆ ಒಂದು ಆಧ್ಯಾತ್ಮಿಕ ಆರೋಗ್ಯ ದರ್ಶನ ಅಂತ. ಈ ಪುಸ್ತಕ ಓದಿದ್ರೆ
ಬಹುಶಃ ಇದ್ರಲ್ಲಿ ಗೊತ್ತಾಗ್ತದೆ ಎಲ್ಲರಿಗೂ. ಮನುಷ್ಯನಿಗೆ ಏನಂತಂದ್ರೆ ಹಾಸ್ಪಿಟ್ಲಿಗೆ ಬರೋಕ್ ಮುಂಚೆ ಅವನು ಎಷ್ಟು ಖುಷಿಯಾಗಿದ್ದಾನೆ ಅನ್ನೋದು ಬಹಳ ಮುಖ್ಯ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಒಂದ್ ಕಡೆ. ಈ ಮನುಷ್ಯನಿಗೆ ಅತ್ಯಂತ ರೋಗ ಯಾವುದು ಅಂದ್ರೆ ಚಿಂತೆ. ಈ ಚಿಂತೆ ಬಿಟ್ಟು ಚಿಂತನೆ ಮಾಡಿದ್ರೆ ನಮ್ಮ ಪ್ರಸನ್ನಂತರ ಚಿಂತಕರಾಗ್ಬೋದು, ಒಂದು ಸಾಹಿತಿಗಳಾಗ್ಬೋದು. ಆದ್ರೆ ನಾವು ಚಿಂತೆಯನ್ನ ಇಟ್ಕೊಂಡ್ರೆ ಹಾಸ್ಪಿಟ್ಲಿಗೆ ಬರಲೇಬೇಕು. ಹಾಸ್ಪಿಟ್ಲು ಯೋಗಣ್ಣ ಕಟ್ಟಿರೋದು ಯಾಕೆ ಅಂತಂದ್ರೆ ಆರೋಗ್ಯವಂತರು ಹೆಚ್ಚಾಗ್ಲಿ, ಆ ಕಷ್ಟದಲ್ಲಿರೋರು ಸಹಾಯ ಮಾಡಬೇಕು. ಇವತ್ತು ನೋಡಿ ಅಂಜೋಗ್ರಾಮ್ ಇವತ್ತು ಫ್ರೀ ಆಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಮೂರ್ತಿಯವರು ಹೇಳ್ದಂಗೆ ಇವತ್ತು ಹೆಚ್ಚು ದುಡ್ಡು ಅದಕ್ಕೆ ಎಷ್ಟೋ ಜನರು ಬಡವರು ಕೊಡಕ್ಕಾಗೋದಿಲ್ಲ, ಅದರಲ್ಲೂ ರೈತರಿಗಂತೂ ಕೊಡಕ್ಕಾಗೋದಿಲ್ಲ. ಆದ್ರೆ ಅಂತವರಿಗೆ ಒಂದು ಅವಕಾಶವನ್ನ ಸುಯೋಗ ಆಸ್ಪತ್ರೆ ಮಾಡಿಕೊಟ್ಟಿರೋದು ನಿಜವಾಗ್ಲೂ ನಾನು ಹೃದಯ ತುಂಬಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ ಈ ಸಂದರ್ಭದಲ್ಲಿ. ಹಾಗೆ ಮೂರ್ತಿಯವರು CD ಮೂರ್ತಿಯವರು, ಶ್ರೀನಿವಾಸ ಮೂರ್ತಿಯವರು ಇವತ್ತು ಬಂದಿದ್ದಾರೆ. ಒಂದ್ ಕಡೆ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಮಾಡೆಲ್ ನಮ್ಮ ಮೈಸೂರಲ್ಲಿ. ಅವ್ರನ್ನ ನಾನು ಎಲ್ಲಿ ನೋಡಿದ್ದೆ ಅಂತಂದ್ರೆ ಹುಣಸೂರು ರೋಡಲ್ಲಿ BM ಹಾಸ್ಪಿಟಲ್ ಅಲ್ಲಿ ನಾನು ನೋಡಿದಂತ ಸಂದರ್ಭ, ಅಲ್ಲಿ ಅವ್ರು ಮಾಡ್ತಿದ್ದಂತ ಕೆಲಸಗಳ ಬಗ್ಗೆ ನಮ್ಮ ಭಕ್ತರು ಬಂದು ಹೇಳಿದಂತ ಮಾತುಗಳು. ಅವರು ಹಣ ಗಳಿಸ್ಬೇಕಂದಿದ್ರೆ ಒಂದು ಹಾಸ್ಪಿಟಲ್ ಆಗಿರೋದು, ಹಣನೂ ಆಗಿರೋದು. ಅವ್ರು ಹಣ ಗಳಿಸ್ಲಿಲ್ಲ, ಜನ ಗಳಿಸಿದ್ರು. ಆ ಜನರ ಜೊತೆ ಪ್ರೀತಿ ಗಳಿಸಿದ್ರು. ಅವ್ರ ವ್ಯಕ್ತಿತ್ವ ಏನಂತಂದ್ರೆ ಅವ್ರು ಯಾವಾಗಲೂ ತನ್ನ ಬದ್ಧತೆ ಬಿಡಲಿಲ್ಲ, ಆಸೆ ದುರಾಸೆಗೆ ಈಡಾಗಲಿಲ್ಲ. ತಾನು ತನ್ನ ಕಾಯಕ ವರ್ಕ್ ಇಸ್ ವರ್ಷಿಪ್, ಬಸವಣ್ಣ ಹೇಳ್ದಂಗೆ ತನ್ನ ಕಾಯಕದಲ್ಲೇ ಬಂದಂತ ಮೂರ್ತಿಯವರು ಇವತ್ತು ಉದ್ಘಾಟನೆ ಮಾಡಿರುವಂಥದ್ದು ಹೃದಯವಂತರಿಗೆ ಇವತ್ತು ಬಹಳಷ್ಟು ಒಂದು ಒಳ್ಳೆ ದಿನ ಅಂತಂದ್ರೆ ವಿಶ್ವ ಹೃದಯ ದಿನಾಚರಣೆಗೆ ಒಬ್ಬ ಹೃದಯವಂತ ಬಂದು ಉದ್ಘಾಟನೆ ಮಾಡಿರೋದು ನಮ್ಮೆಲ್ಲರಿಗೂ ಸಂತೋಷವನ್ನು ತಂದುಕೊಟ್ಟಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಈ ಸುಯೋಗ ಆಸ್ಪತ್ರೆ ನಾಡು ಮತ್ತು ರಾಷ್ಟ್ರಕ್ಕೆ ಅತ್ಯಂತ ಹೆಸರು ಮತ್ತು ಕೀರ್ತಿಯನ್ನು ತಂದುಕೊಡುವಂಥದ್ದು ಆಗ್ಲಿ ಅಂತ ಅರಸ್ತಾ, ಈ ಸೇವೆ ಇನ್ನು ಹೆಚ್ಚೆಚ್ಚು ಜನರು ಗ್ರಾಮಾಂತರ ಪ್ರದೇಶದ ಜನರಿಗೆ ಸಿಕ್ಕಲಿ ಅಂತೇಳಿ ಅರಸ್ತಾ ನಾನು ಹೇಳ್ತಾ ನನ್ನ ಮಾತಿಗೆ ನಿಮ್ಮೆಲ್ಲರಿಗೂ ಆರೋಗ್ಯ, ಭಾಗ್ಯ ಮತ್ತು ಶಾಂತಿ, ನೆಮ್ಮದಿ, ತೃಪ್ತಿ. ಇಲ್ಲಿ ಕೆಲಸ ಮಾಡೋರಿಗೆ ಇಷ್ಟೇ. ನಾನು ಹೇಳೋದೇನಂತಂದ್ರೆ ಯಾರೇ ಬರಲಿ ಮಾತಾಡಿಸೋ ರೀತಿ, ನೀತಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಮನ್ ಸೆನ್ಸ್. ಪ್ರತಿಯೊಬ್ಬರನ್ನು ಪ್ರೀತಿಯಾಗಿ ಕಾಣಿ, ಪ್ರತಿಯೊಬ್ಬರನ್ನು ಗೌರವ ಕಾಣಿ, ಯಾರನ್ನು ಕೇವಲವಾಗಿ ಕಾಣಬೇಡಿ. ಅಯ್ಯ ಅಂದರೆ ಸ್ವರ್ಗ, ಕೆಲವು ಅಂದರೆ ನರಕ ಅಂತ ಬಸವಣ್ಣ ಹೇಳ್ತಾರೆ. ಯಾರಾದ್ರೂ ಬರಲಿ ಅವ್ರನ್ನ ಪ್ರೀತಿಯಿಂದ ಕಾಣೋದಿದೆಯಲ್ಲ, ಪ್ರೀತಿಯಿಂದ ಧೈರ್ಯ ತುಂಬೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ. ನಾನು ಬಹುಶಃ ಕೋವಿಡ್ ಸಂದರ್ಭದಲ್ಲಿ ನನ್ನ ಭಕ್ತಾದಿಗಳು ಹಾಸ್ಪಿಟಲ್ ಇದ್ದಾಗ ನಾನು ಧೈರ್ಯ ಇಲ್ಲಪ್ಪ ನಿನ್ಗೇನು ಆಗಲ್ಲ, ವಾಪಸ್ ಬರ್ತೀಯ ಅಂತ ಧೈರ್ಯ ತುಂಬಿ ಅವರಿಗೆ ಪ್ರಾಣಾಯಾಮವನ್ನ ಅಲ್ಲೇ ಮಾಡಿಸ್ತಾ, ನೀನು 2 ದಿನ 3 ದಿನಕ್ಕೆ ಬರ್ತೀಯ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿ, ನಾನು ಯಾರ್ಯಾರು ಧೈರ್ಯ ತುಂಬಿದ್ರು ನಾವು ಒಬ್ಬರು ಸತ್ತಿಲ್ಲ, ಅವರೆಲ್ಲ ವಾಪಸ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಹಾಗೆ ಬದುಕೋದನ್ನ ಕಲಿಸ್ಬೇಕು ಅವರಿಗೆ. ನಾವು ಸಾಯೋದನ್ನ ಸಾಯ್ತೀವಿ ಅನ್ನೋದನ್ನಕ್ಕಿಂತನೂ ನೀನು ಬದುಕ್ತಿ ಅನ್ನೋದು ಬಹಳ ಮುಖ್ಯವಾದಂತ ಸಂದೇಶವನ್ನ ಕೊಡ್ತಾ, ಸುಯೋಗ ಹಾಸ್ಪಿಟ್ಲು ಇಂಥ ಸೇವೆಯಲ್ಲಿ ನಿರಂತರವಾಗಿರಲಿ ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ 16 ಗ್ರಾಮಕ್ಕೆ ಒಂದು 10 ಕಡೆ ಪಾದ ಪೂಜೆ ಇತ್ತು. ಅಲ್ಲೆಲ್ಲ ಕಾರ್ಯಕ್ರಮಗಳು ಇದ್ರು ಸಹ ಇವತ್ತು ಒಳ್ಳೆ ಕೆಲಸಕ್ಕೆ ನಾನು ಬಂದಿದ್ದೀನಿ. ತುಂಬಾ ನನಗೆ ಸಂತೋಷ ಆಗಿದೆ. ಮತ್ತೆ ಇನ್ಯಾವಾಗ ಈ ತರ ಸಂದರ್ಭ ಬಂದಾಗ ಯೋಗಣ್ಣನವ್ರಿಗೆ ಹೇಳ್ತೀನಿ, ಬರ್ತೀನಿ ನಾನು ಖಂಡಿತ ಅಂತ ಹೇಳ್ತಾ, ತಮ್ಮೆಲ್ಲರೂ ಶುಭ ಆಗಲಿ ಅಂತ ಹೇಳ್ತಾ ನನ್ನ ಮಾತಿನ ಮಾತು ಇದು ರೈಟ್ ನ್ಯೂಸ್.